boy who just won, Harsh Saroha. ಕಾಂಪಿಟೇಷನ್ ನಡೀತು ಇಲ್ಲಿ. ಅವ್ರಿಗೆ ವಿನ್ ಆಗಿರೋರಿಗೆಲ್ಲ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವ್ರಿಗೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನು. I started from 2010. 15 years I'm practicing boxing. Rank 1 boxer of India since 2024 at October. So please support us guys, support the NGO. Amateur 10 खेला हुआ और प्रो में दूसरा बाउट था मेरा. मैच्योर से अच्छी इसमें प्रोफेशनल में लगी. ಬಾಕ್ಸಿಂಗ್ ಕೋಚ್ ಅಂತ ಒಂದು ಸಂಸ್ಥೆ ಮಾಡಿ ಆ ಸಂಸ್ಥೆಯಿಂದ ಏನು ಲೆವೆಲ್ ಇದೆ ಅದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಅವ್ರನ್ನ ಅದನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಜಾಗತಿಕ ಮಟ್ಟದ ಕ್ರೀಡೆಗಳಲ್ಲಿ ಒಂದಾಗಿರುವಂತಹ ಬಾಕ್ಸಿಂಗ್ ಇವತ್ತು ಹೆಚ್ಚು ಸದ್ದು ಮಾಡುತ್ತಿದೆ. ಈ ಹಿಂದೆ ಭಾರತದಲ್ಲಿ ಬಾಕ್ಸಿಂಗ್ಗೆ ಬದಲು ಗರಡಿ ಮನೆಗಳು, ಅದೇ ಯೋಗ ಕೇಂದ್ರಗಳು, ಆ ಒಂದು ಕೇಂದ್ರಗಳಲ್ಲಿ ತಮ್ಮ ದೇಹದ ದಾಢ್ಯವನ್ನ ತೋರಿಸಲು, ತಮ್ಮ ಶಕ್ತಿಯನ್ನು ತೋರಿಸಲು ಈ ಹಿಂದೆ ಕುಸ್ತಿಗಳನ್ನ ಆಡಲಾಗ್ತಾ ಇದ್ದು, ಇವತ್ತು ಅದು ಆಧುನಿಕತೆಯನ್ನ ಪಡೆದುಕೊಂಡಿದೆ, ಅತಿ ಹೆಚ್ಚು ಪ್ರಚಲಿತದಲ್ಲಿದೆ, ಜಾಗತಿಕ ಮಟ್ಟದ ಕ್ರೀಡೆಯೂ ಕೂಡ ಆಗಿದೆ. ಈ ಒಂದು ಪ್ರೋ ಬಾಕ್ಸಿಂಗ್ ಫೈಟ್ ನೈಟ್ BBBS ಸೀರೀಸ್ ಎನ್ನುವಂತ ಈ ಒಂದು ಕ್ಲಿಪ್ಸ್ ಜಿಮ್ ನಲ್ಲಿ ಆಯೋಜನೆಗೊಂಡಿತ್ತು. ಬಸವಳಿಗೆ ಸಮೀಪ ಇರ್ತಕ್ಕಂಥ ಬಸವನಪುರದಲ್ಲಿನ ಕ್ಲಿಪ್ಸ್ ಜಿಮ್ ನಲ್ಲಿ ಈ ಒಂದು ಆಧುನಿಕವಾದಂತಹ ಕ್ರೀಡೆಯ ಆಯೋಜನೆಗೊಂಡಿತ್ತು. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದಲೂ ಕೂಡ ಕ್ರೀಡಾಪಟುಗಳು ಆಗಮಿಸಿದ್ದರು. ಈ ಒಂದು ಪಂದ್ಯ ನೋಡೋದಕ್ಕೆ ರೋಚಕವಾಗಿತ್ತು. ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಪಂದ್ಯಗಳು ಮೂಡಿ ಬಂದಿದ್ದವು. ಈ ಪಂದ್ಯಗಳಲ್ಲಿ ಕ್ರೀಡಾಪಟುಗಳು ತಮ್ಮ ಅದ್ಭುತವಾದಂತಹ ಚಾಕಚಕ್ಯತೆಯನ್ನ ತೋರಿಸ್ತಾ ಇದ್ರು. ಈ ಒಂದು ಪ್ರೋ ಬಾಕ್ಸಿಂಗ್ ಫೈಟ್ ನೈಟ್ ನಲ್ಲಿ ಅದ್ಭುತವಾದಂತಹ ಈ ಒಂದು ಕ್ರೀಡೆಯನ್ನ ತೋರಿಸಿದಂತಹ ಎಲ್ಲ ಆಟಗಾರರು ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ಕೂಡ ನೀಡಿದರು. ಪ್ರೋ ಬಾಕ್ಸಿಂಗ್ ಫೈಟ್ ನೈಟ್ ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.